ಚರ್ಚೆಗೆ ಸ್ವಾಗತ. ಇವತ್ತು ನಾವು ಚರ್ಚಿಸ್ತಿರೋ ವಿಷಯ ನಮ್ಮೆಲ್ಲರಿಗೂ ತುಂಬಾನೇ ಸಂಬಂಧಿಸಿದ್ದು. ಬೇಸರವಾದಾಗ ತಕ್ಷಣ ಫೋನ್ ಕೈಗೆತ್ಕೊಂಡು ಸೋಷಿಯಲ್ ಮೀಡಿಯಾ ನೋಡೋದು ಅಥವಾ ಸುಮ್ಮನೆ ಯಾರೊಂದಿಗಾದ್ರೂ ಮಾತಾಡ್ತಾ ಸಮಯ ಕಳೆಯೋದು, ಈ ಅಭ್ಯಾಸಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಿದೆ. ಹೌದು, ನಮ್ಮ ಇಂದಿನ ಚರ್ಚೆಗೆ ಆಧಾರವಾಗಿರುವ ಸಾಮಗ್ರಿ ಹೇಳೋದೇ ಅದನ್ನ. ಅಂದ್ರೆ ಹೊರಗಿನ ಪ್ರಪಂಚದ ಸಹಾಯ ಇಲ್ಲದೆ ನಮ್ಮನ್ನ ನಾವೇ ರಂಜಿಸ್ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ ನಾವು ಭಾವನಾತ್ಮಕವಾಗಿ ಸ್ವತಂತ್ರರಾಗಬಹುದು ಅಂತ. ಕರೆಕ್ಟ್. ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ನಮ್ಮನ್ನ ನಾವೇ ರಂಜಿಸಿಕೊಳ್ಳೋದನ್ನ ಕಲಿಯೋದು ಇವತ್ತಿನ ಈ ಡಿಜಿಟಲ್ ಜಗತ್ತಿನ ಸಮಸ್ಯೆಗಳಿಗೆ ನಿಜವಾಗ್ಲೂ ಒಂದು ಒಳ್ಳೆ ಪರಿಹಾರನಾ? ನನ್ನ ಪ್ರಕಾರ ಖಂಡಿತ ಹೌದು. ಇದು ಭಾವನಾತ್ಮಕ ಪ್ರಬುದ್ಧತೆಗೆ ಮತ್ತು ಅರ್ಥಪೂರ್ಣ ಸಂಬಂಧಗಳಿಗೆ ಒಂದು ಗಟ್ಟಿ ಅಡಿಪಾಯ. ಆದ್ರೆ ನಾನಿದನ್ನ ಸ್ವಲ್ಪ ಬೇರೆ ರೀತಿ ನೋಡ್ತೀನಿ. ಇದು ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆದು ನಮ್ಮನ್ನ ವ್ಯಸನಿಗಳನ್ನಾಗಿ ಮಾಡೋ ದೊಡ್ಡ ತಾಂತ್ರಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಂದ ಆಕ್ಚುಲಿ ತಪ್ಪಿಸ್ಕೊಳ್ಳೋ ಒಂದು ದಾರಿನ. ಇದು ಮೂಲ ಸಮಸ್ಯೆಯನ್ನ ಬದಿಗಿಟ್ಟು ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಪರಿಹಾರ ಹುಡುಕದಾಗೆ ಆಗಲ್ವಾ? ನೋಡಿ, ನನಗೆ ಈ ವಿಷಯದಲ್ಲಿ ಸ್ಪಷ್ಟವಾದ ನಿಲುವಿದೆ. ನಾವು ನಿರಂತರವಾಗಿ ಹೊರಗಿನ ಪ್ರಚೋದನೆಗಳನ್ನ ಹುಡುಕ್ತಾ ಹೋದ್ರೆ ನಮ್ಮ ಸಂಬಂಧಗಳು ಆಳವಿಲ್ಲದವಾಗುತ್ತೆ, ಗಮನ ಚದುರಿ ಹೋಗುತ್ತೆ ಮತ್ತು ಮಾನಸಿಕವಾಗಿ ಸುಸ್ತಾಗತ್ತೆ. ನಮ್ಮನ್ನ ನಾವೇ ರಂಜಿಸ್ಕೊಳ್ಳೋ ಕೌಶಲ್ಯ ಇದೆಯಲ್ಲ, ಇದು ಬರೀ ಟೈಮ್ ಪಾಸ್ ಅಲ್ಲ, ಬದಲಿಗೆ ನಮ್ಮ ಮನಸ್ಸಿಗೆ ನಾವೇ ವ್ಯಾಯಾಮ ಕೊಟ್ಟಾಗೆ. ಹೇಗೆ ಶಾರೀರಿಕ ವ್ಯಾಯಾಮ ನಮ್ಮನ್ನ ಸದೃಢರನ್ನಾಗಿಸುತ್ತೋ ಹಾಗೇ ಈ ಆಂತರಿಕ ಕೌಶಲ್ಯ ನಮ್ಮನ್ನ ಮಾನಸಿಕವಾಗಿ ಸದೃಢರನ್ನಾಗಿಸುತ್ತೆ. ಒಮ್ಮೆ ನಾವು ಏಕಾಂತವನ್ನ ಆನಂದಿಸೋ ಕಸಿತ್ರೆ ಆಮೇಲೆ ನಾವು ಜನರ ಜೊತೆ ಬೆರೆಯೋದು ನಮ್ಮ ಅಗತ್ಯಕ್ಕಾಗಿ ಅಲ್ಲ, ಬದಲಿಗೆ ನಮ್ಮ ಇಚ್ಛೆಗಾಗಿ. ಆಗ ನಮ್ಮ ಸಂಬಂಧಗಳು ಹೆಚ್ಚು ಪ್ರಾಮಾಣಿಕವಾಗುತ್ತೆ. ನೀವು ಹೇಳೋ ದೃಷ್ಟಿಕೋನ ಅರ್ಥವಾಗುತ್ತೆ. ಆದ್ರೆ ಅದಕ್ಕೊಂದು ಇನ್ನೊಂದು ಮುಖನೂ ಇದೆ. ಈ ವಾದ ಅಂದ್ರೆ ಸಮಸ್ಯೆಯನ್ನ ತುಂಬ ಸರಳಗೊಳಿಸ್ತಾ ಇದೆ. ಇಲ್ಲಿ ನಿಜವಾದ ಸಮಸ್ಯೆ ವ್ಯಕ್ತಿಯ ಬೇಸರವಲ್ಲ, ಬದಲಿಗೆ ನಮ್ಮ ಗಮನವನ್ನೇ ಒಂದು ಸರಕಿನ ಥರ ಬಳಸ್ಕೊಳ್ಳೋ ವ್ಯವಸ್ಥೆಯಲ್ಲಿದೆ. ಇದನ್ನ ಗಮನ ಆರ್ಥಿಕತೆ ಅಥವಾ ಅಟೆನ್ಷನ್ ಎಕಾನಮಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಮಯ ಮತ್ತು ಗಮನವನ್ನ ಸೆಳೆದು ಲಾಭ ಮಾಡ್ಕೊಳ್ಳೋಕಿಂದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂಥ ಪ್ಲಾಟ್ಫಾರ್ಮ್ಗಳನ್ನ ಡಿಸೈನ್ ಮಾಡಲಾಗಿದೆ. ಅವರ ಆ ಇನ್ಫೈನೈಟ್ ಸ್ಕ್ರಾಲ್, ನೋಟಿಫಿಕೇಷನ್ಗಳು ಇವೆಲ್ಲ ನಮ್ಮನ್ನ ಹಿಡಿದಿಡೋಕೆ ಇರೋ ತಂತ್ರಗಳು. ಹೀಗಿರುವಾಗ ನಿಮ್ಮ ಆಂತರಿಕ ಜಗತ್ತನ್ನ ನೀವೇ ರೂಪಿಸಿಕೊಳ್ಳಿ ಅಂತ ಹೇಳೋದು ಈ ಕಂಪನಿಗಳ ಜವಾಬ್ದಾರಿಯನ್ನ ಮರೆಮಾಚಿ ಎಲ್ಲ ಭಾರವನ್ನ ವ್ಯಕ್ತಿಯ ಹೆಗಲ ಮೇಲೆ ಹಾಕಿದ ಹಾಗೆ ಅಲ್ವಾ? ಇದು ವಾಸ್ತವದಿಂದ ಪಲಾಯನ ಮಾಡೋ ಒಂದು ಸುಂದರವಾದ ಮಾರ್ಗವಾಗಬಹುದಲ್ವೇ? ನಿಮ್ಮ ವಾದ ಕೇಳೋಕೆ ಸರಿ ಅನಿಸಬಹುದು, ಆದರೆ ನಾವು ಇನ್ನೊಂದು ವಿಷಯ ಗಮನಿಸಬೇಕು. ಇದು ವ್ಯವಸ್ಥೆಯಿಂದ ಪಲಾಯನ ಮಾಡೋದಲ್ಲ, ಬದಲಿಗೆ ಆ ವ್ಯವಸ್ಥೆಯ ನಡುವೆಯೂ ನಮ್ಮ ಮಾನಸಿಕ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವ ಒಂದು ದಾರಿ. ಇದೊಂದು ಕೌಶಲ್ಯ. ಮೂಲ ಸಾಮಗ್ರಿಯಲ್ಲಿ ಹೇಳಿದ ಹಾಗೆ ಇದು ನಮ್ಮ ಸೃಜನಶೀಲತೆಯನ್ನ ಮತ್ತು ಮಾನಸಿಕ ಸ್ಪಷ್ಟತೆಯನ್ನ ಹೆಚ್ಚಿಸುತ್ತೆ. ಹೊರಗಿನ ಪ್ರಪಂಚ ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡೋಕೆ ಪ್ರಯತ್ನಿಸಿದ್ರೂ ನಮ್ಮ ಸಂತೋಷದ ನಿಯಂತ್ರಣ ನಮ್ಮ ಕೈಯಲ್ಲೇ ಇರುತ್ತೆ. ಇದು ಶರಣಾಗತಿಯಲ್ಲ, ಬದಲಿಗೆ ಅಧಿಕಾರವನ್ನ ಮರಳಿ ಪಡೆಯೋದು. ಕ್ಷಮಿಸಿ, ಆದರೆ ನಿಮ್ಮ ವಾದವನ್ನ ಒಪ್ಪೋಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದ್ರೆ ಈ ಕೌಶಲ್ಯ ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡೋ ಅಪಾಯ ಇದೆ. ಉದಾಹರಣೆಗೆ, ಗಾಳಿ ಕಲುಷಿತವಾಗಿದ್ರೆ ನಾವು ಶುದ್ಧ ಗಾಳಿಯನ್ನು ಹುಡುಕೊಂಡು ಹೋಗ್ಬೇಕೇ ಹೊರತು ಕಲುಷಿತ ಗಾಳಿಯಲ್ಲೇ ಉಸಿರಾಡೋದನ್ನ ಕಲಿಯೋದಲ್ಲ ಅಲ್ವಾ? ಹಾಗೆಯೇ ನಮ್ಮ ಗಮನವನ್ನ ಕದಿಯೋ ತಂತ್ರಜ್ಞಾನವನ್ನ ಸರಿಪಡಿಸೋಕೋ ಹೋರಾಡೋ ಬದಲು ನಾವು ಅದಕ್ಕೆ ಹೊಂದಿಕೊಳ್ಳೋದನ್ನ ಕಲಿತ್ರೆ ಆ ಮೂಲಭೂತ ಸಮಸ್ಯೆ ಹಾಗೆಯೇ ಉಳಿಯುತ್ತೆ. ಇದು ನಿಜವಾದ ಪರಿಹಾರ ಹೇಗಾಗುತ್ತೆ? ಅಥವಾ ಕೇವಲ ಒಂದು ತಾತ್ಕಾಲಿಕ ಸಮಾಧಾನನ? ಒಂದು ಮುಖ್ಯವಾದ ಅಂಶವನ್ನೇ ಪ್ರಸ್ತಾಪಿಸಿದ್ದೀರಿ. ಆದ್ರೆ ಲೇಖನದಲ್ಲಿ ಹೇಳಿರೋದು ಏಕಾಂತವನ್ನ ಆನಂದಿಸೋದ್ರ ಬಗ್ಗೆ, ಸಮಾಜದಿಂದ ದೂರ ಇರೋದ್ರ ಬಗ್ಗೆ ಅಲ್ಲ. ಸಂತೋಷಕ್ಕಾಗಿ ನಾವು ಇತರರ ಮೇಲೆ ಅವಲಂಬಿತರಾಗದೇ ಇದ್ದಾಗ ನಮ್ಮ ಸಂಬಂಧಗಳು ದುರ್ಬಲಗೊಳ್ಳಲ್ಲ, ಬದಲಿಗೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಯಾಕಂದ್ರೆ ನಾವು ಒಂಟಿತನವನ್ನ ಓಡಿಸೋಕೆ ಅವರ ಹತ್ರ ಹೋಗಲ್ಲ, ಬದಲಿಗೆ ಅವರ ಸಹವಾಸವನ್ನ ನಿಜವಾಗ್ಲೂ ಆನಂದಿಸೋಕೆ ಹೋಗ್ತೀವಿ. ಆಗ ನಮ್ಮ ಮಾತುಕತೆಗಳು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಸರಿ, ಆದ್ರೆ ಅದಕ್ಕೆ ನಿಮ್ಮತ್ರ ಏನಾದ್ರೂ ಪುರಾವೆ ಇದೆಯಾ? ಅಥವಾ ಇದು ಕೇವಲ ಒಂದು ಸೈದ್ಧಾಂತಿಕ ಕಲ್ಪನೆಯಾ? ನಿಮ್ಮದೇ ಆದ ಪ್ರಪಂಚವನ್ನು ಸೃಷ್ಟಿಸಿ ಅನ್ನೋ ಮಾತು ಕೇಳೋಕೆ ಚೆನ್ನಾಗಿದೆ. ಆದರೆ ಆ ಆಂತರಿಕ ಪ್ರಪಂಚವೇ ಒಂದು ಸುಂದರವಾದ ಜೈಲಾಗಿ ಹೊರಗಿನ ಜವಾಬ್ದಾರಿಗಳಿಂದ ಮತ್ತು ನಿಜವಾದ ಮಾನವ ಸಂಪರ್ಕಗಳಿಂದ ನಮ್ಮನ್ನು ದೂರ ಮಾಡಿದ್ರೆ ಏನ್ ಮಾಡೋದು?
ಆಂತರಿಕ ಮತ್ತು ಬಾಹ್ಯ ಪ್ರಪಂಚದ ನಡುವೆ ಒಂದು ಆರೋಗ್ಯಕರ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದರ ಬಗ್ಗೆ ಇಲ್ಲಿ ಸ್ಪಷ್ಟತೆ ಇಲ್ಲ. ಈ ಚರ್ಚೆಯ ನಂತರವೂ ನನ್ನ ನಿಲುವು ಸ್ಪಷ್ಟವಾಗಿದೆ. ಇವತ್ತಿನ ಗದ್ದಲದ ಜಗತ್ತಿನಲ್ಲಿ ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳಕ್ಕೆ ಮತ್ತು ನಮ್ಮ ಸಂಬಂಧಗಳನ್ನ ಹೆಚ್ಚು ಉದ್ದೇಶಪೂರ್ವಕವಾಗಿ ರೂಪಿಸಿಕೊಳ್ಳಕ್ಕೆ ಸ್ವಯಂ ಮನರಂಜನೆಯ ಕೌಶಲ್ಯ ಒಂದು ಅತ್ಯಂತ ಪ್ರಬಲವಾದ ಸಾಧನ. ಹಾಗಿದ್ರೂ ಈ ವೈಯಕ್ತಿಕ ಪರಿಹಾರ ನಮ್ಮನ್ನ ವ್ಯಸನಿಗಳನ್ನಾಗಿ ಮಾಡೋಕೆಂದೇ ಡಿಸೈನ್ ಮಾಡಲಾದ ತಂತ್ರಜ್ಞಾನದಂತಹ ದೊಡ್ಡ ವ್ಯವಸ್ಥಿತ ಸಮಸ್ಯೆಗಳನ್ನ ಕಡೆಗಣಿಸೋ ಅಪಾಯವನ್ನ ಹೊಂದಿದೆ ಅನ್ನೋದನ್ನ ನಾವು ಮರಿಬಾರ್ದು. ಆಂತರಿಕ ಸಂತೋಷ ಎಷ್ಟೇ ಮುಖ್ಯವಾದ್ರೂ ಅದು ನಿಜವಾದ ಮಾನವ ಸಂಪರ್ಕಕ್ಕೆ ಪರ್ಯಾಯ ಆಗಬಾರ್ದು. ಖಂಡಿತ. ಈ ವಿಷಯ ಕೇವಲ ವೈಯಕ್ತಿಕ ಅಭ್ಯಾಸದ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ನಾವು ತಂತ್ರಜ್ಞಾನ ಮತ್ತು ಸಮಾಜದ ಜೊತೆ ಹೇಗೆ ಸಂವಹನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಳವಾದ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಈ ಮೂಲ ಸಾಮಗ್ರಿಯಲ್ಲಿ ಇನ್ನೂ ಹೆಚ್ಚಿನ ಚಿಂತನೆಗೆ ಅವಕಾಶ ಇದೆ.